ಹೊಳಲ್ಕೆರೆ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಅಂಗಾರ ಸಂಕಷ್ಟಕರ ಚತುರ್ಥಿ. ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಘವೇಂದ್ರ ನಾಯಕ ಮಾತನಾಡಿ, ವಿಶೇಷವಾಗಿ ಮಂಗಳವಾರ ಅಂಗಾರಕ ಚತುರ್ಥಿ ದಿನ ಗಣಪತಿಯ ದರ್ಶನ ಪಡೆದರೆ ಕುಜದೋಷ ನಿವಾರಣೆ ಆಗತ್ತೆ ಎಂದು ತಿಳಿಸಿದರು. ಹೊಳಲ್ಕೆರೆಯ ಐತಿಹಾಸಿಕ ಶ್ರೀ ಪ್ರಸನ್ನ ಗಣಪತಿ ದರ್ಶನ ಪಡೆಯಲು ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ದರ್ಶನ ಪಡೆಯುತ್ತಿದ್ದಾರೆ. ವರದಿ ನಾಗರಾಜು ಹಾದಡಿ, ಹೊಳಲ್ಕೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವು ರಾಘವೇಂದ್ರ ನಾಯಕ್ ಅಂತೇಳಿ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದ ಇಲ್ಲಿ ಒಂದು ವ್ಯವಸ್ಥಾಪಕರಾಗಿರ್ತೀವಿ. ನೋಡಿ, ಇವತ್ತು ಭಾಳ ವಿಶೇಷವಾಗಿ ಇವತ್ತು ಅಂಗಾರಕ ಸಂಕಷ್ಟರ ಚತುರ್ಥಿ. ಏನು ಅಂಗಾರಕ ಸಂಕಷ್ಟರ ಚತುರ್ಥಿ ಅಂದರೆ, ನೋಡಿ, ಸಂಕಷ್ಟ ಅಂದರೆ ಕಷ್ಟಗಳು, ಮತ್ತು ಸಂಕಷ್ಟ ಹರ ಅಂತಂದರೆ ನಿವಾರಣೆ ಅಂತ ಹೇಳಿ, ಮತ್ತು ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಅಂಗಾರಕ ಸಂಕಷ್ಟ ಚತುರ್ಥಿ ಅಂತಂದರೆ ಯಾಕೆ, ಇದಕ್ಕೆ ಹಿನ್ನೆಲೆ ಏನು ಪೌರಾಣಿಕವಾಗಿ ಹೇಳೋದಾದರೆ, ನೋಡಿ, ನಮ್ಮ ಮುದ್ಗಲ ಪುರಾಣದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಏನು ಅಂತಂದರೆ ಅಲ್ಲಿ ಏನು ಉಲ್ಲೇಖ ಬರುತ್ತೆ ಅಂದರೆ, ಮಂಗಳ ಅಂದರೆ ಅಂಗಾರಕ. ನೋಡಿ, ಅಂಗಾರ ಅಂತಂದರೆ ಅಗ್ನಿ ಅಂತ ಅರ್ಥ. ನಮ್ಮ ಒಂದು ಪುರಾಣ ಶಾಸ್ತ್ರ ಪ್ರಕಾರ ಅಂಗಾರ ಅಂದರೆ ಕೆಂಡ, ಅಗ್ನಿ ಅಂತ ಅರ್ಥ. ನೋಡಿ, ಈ ಅಗ್ನಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಭೂದೇವಿ ಶಿವನ ಕುರಿತು ಒಂದು ತಪಸ್ಸನ್ನು ಮಾಡ್ತಾರೆ. ಏನು ತಪಸ್ಸು ಅಂತಂದರೆ, ನನಗೆ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಪುತ್ರ ಜನನ ಆಗಬೇಕು ಅಂತೇಳಿ ಭೂದೇವಿ ಶಿವನ ಕುರಿತು ತಪಸ್ಸು ಮಾಡ್ತಾರೆ. ಅಂತಿಮವಾಗಿ ಶಿವ ಪರಮಾತ್ಮ ಭೂದೇವಿಯ ತಪಸ್ಸಿಗೆ ಮೆಚ್ಚಿ ಒಂದು ಪುತ್ರವನ್ನು ಅವರಿಗೆ ಕರುಣಿಸ್ತಾರೆ. ಅದು ಭೂಮಿಯ ಗರ್ಭದಿಂದ, ಅಂದರೆ ಭೂಮಿಯ ಒಂದು ಅಗ್ನಿ ತತ್ವದಿಂದ ಆ ಮಗು ಜನಿಸುತ್ತೆ. ಸಹಜವಾಗಿ ಭೂಗರ್ಭದಲ್ಲಿ ಅತ್ಯಂತ ತಾಪಮಾನ ಜಾಸ್ತಿ ಇರುತ್ತೆ, ತುಂಬ ಉಷ್ಣತೆಯಿಂದ ಕೂಡಿರುತ್ತೆ. ಆ ಭೂದೇವಿಗೆ ಹುಡ್ತಕ್ಕಂಥ ಮಗುನೇ ಮಂಗಳ ಸಹಜವಾಗಿ ಅಗ್ನಿ ತತ್ವ ಹೊಂದಿರೋದ್ರಿಂದ ಅದರ ತಾಪಮಾನವನ್ನು ಸ್ವತಃ ತಾಯಿ ಭೂದೇವಿನೇ ಸಹಿಸ್ಕೊಳಕ್ಕಾಗೋದಿಲ್ಲ, ಅಷ್ಟು ಉಷ್ಣತೆಯಿಂದ ಕೂಡಿರುತ್ತೆ ಆ ಮಂಗಳ. ಕೊನೆಗೆ ಅದು 3 ಲೋಕದಲ್ಲೂ ಅಲ್ಲೋಲ ಕಲ್ಲೋಲ ಆಗುತ್ತೆ. ಕೊನೆಗೆ ಋಷಿಗಳ ಶಾಪಕ್ಕೆ ಮಂಗಳ ಗುರಿ ಆಗ್ತಾರೆ. ಅಂದರೆ ಅಷ್ಟು ತಾಪಮಾನ, ಅಷ್ಟು ಉಷ್ಣತೆ, ಅಷ್ಟು ಶಾಖವನ್ನು ಹೊಂದಿರ್ತಾನೆ ಮಂಗಳ. ಕೊನೆಗೆ ಆ ಉಷ್ಣ ತಾಪಮಾನವನ್ನು ತಡ್ಕೊಳಕ್ಕಾಗ್ದಲೇ ಭಾರದ್ವಾಜ ಮಹರ್ಷಿಗಳು ಮಂಗಳನಿಗೆ ಸಲಹೆ ಕೊಡ್ತಾರೆ. ನೀನು ಗಣಪತಿಯನ್ನು ಕುರಿತು ನೀನು ವ್ರತವನ್ನು ಆಚರಣೆ ಮಾಡು, ನಿನಗೆ ಪರಿಹಾರ ಸಿಗುತ್ತೆ ಅಂತೇಳಿ. ಸರಿ, ಭಾರದ್ವಾಜ ಮಹರ್ಷಿಗಳ ಉಪದೇಶದ ನಂತರ ಮಂಗಳ ಗಣಪತಿಯ ಒಂದು ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗ ಪ್ರಾರಂಭ ಮಾಡ್ತಾರೆ ಅಂದರೆ, ಅದು ಕೃಷ್ಣ ಪಕ್ಷದ ಚತುರ್ಥಿ. ಆ ಚತುರ್ಥಿ ತಿಥಿನೇ ಯಾಕೆ ಅಂತಂದರೆ, ಚತುರ್ಥಿ ತಿಥಿಯ ಅಭಿಮಾನ ದೇವತೆ ಅಥವಾ ಅಧಿದೇವತೆನೇ ಗಣಪತಿ. ಆ ಕೃಷ್ಣ ಪಕ್ಷದ ಚತುರ್ಥಿಯ ಮಂಗಳವಾರ ದಿವಸ ಮಂಗಳ ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ. ಅಂತಿಮವಾಗಿ ಆ ಗಣಪತಿ ಆ ಮಂಗಳನ ತಪಸ್ಸಿಗೆ ಮೆಚ್ಚಿಬಿಟ್ಟು ಅವರು ಏನು ಕರುಣಿಸ್ತಾರೆ ಅಂತಂದರೆ, ಇನ್ನು ಮುಂದೆ ನಿನ್ನ ಶಕ್ತಿ, ನಿನ್ನ ಒಂದು ಏನು ಉಷ್ಣತೆ ಇರುತ್ತೆ, ತಾಪಮಾನ ಇರುತ್ತೆ, ನಿನ್ನ ಅಗ್ನಿತತ್ವ ಗುಣ ಏನಿದೆಯಲ್ಲ ಅದು ಶಕ್ತಿಯಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ, ಮತ್ತು ನವಗ್ರಹಗಳಲ್ಲಿ ಒಂದು ಸ್ಥಾನಮಾನ ಕಲ್ಪಿಸ್ಕೊಡ್ತಾರೆ. ಮಂಗಳ ಗ್ರಹ ಅಂತ ಆವಾಗಲಿಂದ ಉಂಟಾಗುತ್ತೆ. ಆವಾಗ ಗಣಪತಿ ಒಂದು ಅಭಯವನ್ನು ಕೊಡ್ತಾರೆ. ಏನು ಅಂತಂದರೆ, ಇನ್ನು ಮುಂದೆ ಈ ಸಂಕಷ್ಟರ ಚತುರ್ಥಿ ಅಂದರೆ ಕೃಷ್ಣ ಪಕ್ಷದ ಚತುರ್ಥಿ ಮಂಗಳವಾರ ದಿವಸ ಅಂಗಾರಕ ಚತುರ್ಥಿ ಅಂತಲೇ ಹೆಸರಾಗಲಿ. ಅಂಗಾರಕ ಅಂದರೆ ನಿನ್ನ ಹೆಸರಿಂದನೇ ಅದು ಜನಜನಿತವಾಗಲಿ. ಅಂಗಾರಕ ಅಂದರೆ ಕೆಂಡ, ಅಗ್ನಿ. ಈ ಅಗ್ನಿ ಥರ ನೀನು ಕುಜದೋಷವನ್ನು ಉಂಟು ಮಾಡ್ತೀಯಾ. ಆದರೆ ಆ ಚತುರ್ಥಿಯ ದಿವಸ ನನ್ನನ್ನು, ಆ ತಿಥಿಯ ಅಧಿದೇವತೆ ನನ್ನನ್ನು ಯಾರು ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ ಅಂಥವ್ರಿಗೆ ನಿನ್ನ ಅಂಗಾರಕ ದೋಷ ಅಂದರೆ ಕುಜದೋಷದಿಂದ ಉಂಟಾಗ್ತಕ್ಕಂಥ ದೋಷಗಳು ನಿವೃತ್ತಿ ಆಗುತ್ತೆ, ನಿವಾರಣೆ ಆಗಲಿ ಅಂತೇಳಿ ಅಭಯವನ್ನು ಹುಡ್ತಾರೆ. ನೋಡಿ ಆತ್ಮೀಯರೇ, ಕುಜದೋಷ ಅಥವಾ ಅಂಗಾರಕ ದೋಷ ಅಂತ ಈ ಮಂಗಳ ಗ್ರಹದಿಂದ ಉಂಟಾಗುತ್ತೆ. ಆ ಮಂಗಳ ಗ್ರಹ ಯಾಕೆ ಅಂತಂದರೆ ಅದು ತತ್ವವನ್ನು ಹೊಂದಿರುತ್ತೆ ಅದು. ಹಾಗಾಗಿ ಆ ಅಗ್ನಿತತ್ವದ ಗುಣದಿಂದ ಅದು ಕುಜದೋಷ ಉಂಟಾಗುತ್ತೆ. ಆ ಕುಜದೋಷದ ಪರಿಣಾಮವಾಗಿ ಶತ್ರುಗಳಿಂದ ಉಪಟಳ ಇರುತ್ತೆ. ಮಂಗಳ ಅಂತಂದರೆ ಭೂಮಿಯ ಪುತ್ರ, ಭೂಮಿಯ ಗರ್ಭದಿಂದ ಜನಿಸಿದುವ. ಯಾರಿಗೆ ಈ ಭೂಮಿ ಸಂಬಂಧ ದೋಷಗಳಿರ್ತವೆ, ಭೂ ವಿವಾದಗಳಿರ್ತವೆ, ಭೂಮಿಗೆ ಸಂಬಂಧ ಕೋರ್ಟ್ ಕೇಸ್ಗಳಿರ್ತವೆ, ಅಂಥವರು
ಮತ್ತು ಕುಜದೋಷ ಹೊಂದಿರತಕ್ಕಂಥವ್ರು ಈ ಮಂಗಳವಾರದ ಚತುರ್ಥಿಯ ದಿನ ಗಣಪತಿಯನ್ನು ದರ್ಶನ ಮಾಡೋದ್ರಿಂದ ಆ ಕುಜದೋಷ ನಿವಾರಣೆ ಆಗುತ್ತೆ ಅಂತೇಳಿ ಸಾಕ್ಷಾತ್ ಗಣಪತಿಯನ್ನು ಅಭಯವನ್ನು ಇಟ್ಟಿರ್ತಾರೆ. ಸಾಕಷ್ಟು ಇದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಬರುತ್ತೆ. ಯಾವುದು ಅಂದರೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಬರುತ್ತೆ, ಮುದ್ಗಲ ಪುರಾಣದಲ್ಲಿ ಉಲ್ಲೇಖ ಬರುತ್ತೆ, ಗಣೇಶ ಪುರಾಣದಲ್ಲಿ ಉಲ್ಲೇಖ ಬರುತ್ತೆ. ಹಾಗಾಗಿ ಇವತ್ತಿನ ದಿವಸ ವಾತಾವರಣದಲ್ಲಿ ಗಣಪತಿಯ ಚೈತನ್ಯ ಶಕ್ತಿ ಸಹಸ್ರಪಟ್ಟು ಅಧಿಕವಾಗಿರುತ್ತೆ. ಈ ದಿನ ಆ ಒಂದು ಕ್ಷೇತ್ರ ನಮ್ಮ ಹೊಳಲ್ಕೆರೆಯಲ್ಲಿ ರಾಜ್ಯದ ಮೂಲೆ ಭಾಗದಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನದಾಗಿ ಜನ ಭಕ್ತರು ದಂಡೇ ಧಾವಿಸ್ತಾ ಇದೆ. ಯಾಕೆಂದರೆ ಶ್ರೀ ಕ್ಷೇತ್ರ ಹೊಳಲ್ಕೆರೆ ಆ ಗಣಪತಿಯ ಒಂದು ಪುರಾತನ ದೇವಸ್ಥಾನ ಹೊಂದಿರುತ್ತೆ. ಹಾಗಾಗಿ ರಾಜ್ಯದ ಮೂಲೆಗಳಿಂದ ಬಂದು ಇವತ್ತು ವಾತಾವರಣದಲ್ಲಿರ್ತಕ್ಕಂಥ ಗಣಪತಿಯ ಚೈತನ್ಯ ಶಕ್ತಿಯ ಒಂದು ಪ್ರಭಾವವನ್ನು ಅನುಭವಿಸ್ತಾ ಇದ್ದಾರೆ. ಆ ಮೂಲಕ ಗಣಪತಿಯ ಕಟಾಕ್ಷಕ್ಕೆ ಪಾತ್ರರಾಗ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.